ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಅಂಬ್ರೆಲಾ ಟಾಪ್ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ನಾನು ಈ ಒಂದು ಟಾಪ್ನ ಕಟ್ ಮಾಡೋದಕ್ಕೆ ಸ್ಯಾರಿಯನ್ನು ತಗೊಂಡು ಈ ಒಂದು ಸ್ಯಾರಿ ಪಾರ್ಟಲ್ಲಿ ಈ ಪಲ್ಲು ಏನು ಬರುತ್ತೆ ಈ ಪಲ್ಲುವನ್ನು ಸಪ್ರೇಟಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಈ ಪಲ್ಲುದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಈ ಪಲ್ಲುನ ಬಾಡಿ ಪಾರ್ಟ್ಗೆ ಯೂಸ್ ಮಾಡ್ಕೋತೀವಿ. ಮತ್ತು ಈ ಒಂದು ಬಾಡಿ ಪಾರ್ಟ್ ನಾವು ಕಟ್ ಕೊಡೋದಕ್ಕೋಸ್ಕರ ಒಂದು 3/4 ಮೀಟರ್ ಆಗುವಷ್ಟು ಈ ಲೈನಿಂಗನ್ನು ಕೂಡ ಸಪ್ರೇಟಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಬಂದ್ಬಿಟ್ಟು ನಮಗೆ ಬಾಟಮ್ಗೆ ನಾನು 2 ಮೀಟರ್ ಲೈನಿಂಗ್ ತಗೊಂಡಿದ್ದೀನಿ. ಹಾಗೆಯೇ 2 ಮೀಟರ್ ಆಗುವಷ್ಟು ಈ ಒಂದು ಸ್ಯಾರಿಯಿಂದ ಈ ಕ್ಲಾತನ್ನು ತಗೊಂಡಿದ್ದೀನಿ. ಇದರಲ್ಲಿ ನಾವು ಬೇಕಾದರೆ ಜಾಸ್ತಿ ನಮಗೆ ಬ್ರಾಡ್ ಆಗಬೇಕು, ತುಂಬಾ ಫ್ರಿಲ್ಸ್ ಥರ ತುಂಬ ಜಾಸ್ತಿ ಅಂಬ್ರೆಲಾ ಬೇಕು ಅಂತ ಅಂದರೆ ನಾವು 3 ಮೀಟರ್ ಅಥವಾ 4 ಮೀಟರ್ವರೆಗೂ ಕೂಡ ಈ ಒಂದು ಮೈನ್ ಕ್ಲಾತನ್ನು ಯೂಸ್ ಮಾಡ್ಕೋಬೋದು. ನಾವೀಗ ಒಂದು ಸ್ಯಾರಿನಲ್ಲಿ ಒಂದು ನಾರ್ಮಲ್ ಟಾಪು ಮತ್ತು ಇನ್ನೊಂದು ಅಂಬ್ರೆಲಾ ಟಾಪನ್ನು ಸ್ಟಿಚ್ ಮಾಡ್ತಾ ಇರೋದು. ಆ ಕಾರಣಕ್ಕೋಸ್ಕರ ನಾನು ಇದರಲ್ಲಿ 2 ಮೀಟರ್ ಆಗುವಷ್ಟೇ ಈ ಒಂದು ಸ್ಯಾರಿ ಕ್ಲಾತಿಂದ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ಹೂವು ಇರುವಂಥದ್ದು ಮತ್ತು ಬಾರ್ಡ್ರ್ ಇಲ್ಲದೆ ಅಥವಾ ಬಾರ್ಡ್ರ್ ತುಂಬ ಚಿಕ್ಕ ಬಾರ್ಡ್ರ್ ಇರುವಂಥ ಸ್ಯಾರಿಯನ್ನು ಈ ಥರ ಇರೋ ಸ್ಯಾರಿನ ನೀವೇನಾದರೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಂತಂದರೆ ಅಂಬ್ರೆಲಾ ಟಾಪ್ ಸ್ಟಿಚ್ ಮಾಡೋದಕ್ಕೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಸೈಡಲ್ಲಿ ಎಲ್ಲೂ ಕೂಡ ಕ್ಲಾತ್ ಅನ್ನೋದು ವೇಸ್ಟ್ ಆಗಲ್ಲ. ಫಸ್ಟ್ ಹೀಗೆ ನಾವಿಲ್ಲಿ ಈ ಒಂದು ಬಾಡಿ ಪಾರ್ಟನ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ. ಇಲ್ಲಿ ನೋಡಿ, ಬ್ಯಾಕ್ ಪಾರ್ಟು ಮತ್ತೆ ಫ್ರಂಟ್ ಪಾರ್ಟು ಎರಡನ್ನೂ ಕೂಡ ಒಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ. ಎರಡನ್ನೂ ಸಪ್ರೇಟ್ ಆಗಿ ಕಟ್ ಮಾಡ್ಕೋತಾ ಇಲ್ಲ. ಈ ಒಂದು ಕ್ಲಾತ್ನ ಈ ತರ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈಗ ಇದು ಸಿಂಗಲ್ ಫೋಲ್ಡಿಂಗ್ ಅಲ್ಲಿ ಇದೆ. ಈ ತರ ಸಿಂಗಲ್ ಫೋಲ್ಡ್ ಅಲ್ಲಿ ಇದ್ದಾಗ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಸೆಂಟರ್ಗೆ ಫೋಲ್ಡ್ ಮಾಡ್ಕೊಂಡು ಇದನ್ನ ಮತ್ತೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಈ ಒಂದು ಕ್ಲೋಸ್ ಆಗಿರುವಂತ ಸೈಡು ನಮ್ಮ ಕಡೆಗೆ ಬರುತ್ತೆ. ಹಾಗೇನೆ ಈ ರೀತಿ ಕಟ್ ಆಗಿರುವಂತ ಸೈಡ್ ಏನಿದೆ ಇದು ಆ ಕಡೆಗೆ ಹೋಗೋ ತರ ಇರುತ್ತೆ. ನೋಡಿ, ಈ ತರ ಫೋಲ್ಡ್ ಮಾಡ್ಕೊಂಡು ಆದ್ಮೇಲೆ ನಾವು ಈಗ ಈ ಒಂದು ಬಾಡಿ ಲೆಂತ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು. ನಮ್ಗೆ ಈಗ ಬಾಡಿ ಲೆಂತ್ ಬಂದ್ಬಿಟ್ಟು ಎಕ್ಸಾಕ್ಟ್ ಲೆಂತ್ 14 ಇಂಚು ಬೇಕು. ಈ 14 ಇಂಚಿಗೆ ಏನ್ ಮಾಡ್ತಾ ಇದ್ದೀನಿ, ನಾನು ಇನ್ನೂ 1 ಇಂಚ್ ಆಡ್ ಮಾಡ್ಕೊಂಡು 15 ಇಂಚಿಗೆ ಈ ತರ ಮಾರ್ಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಇಂಚ್ ಯಾಕೆ ಆಡ್ ಮಾಡ್ಕೋತಾ ಇದೀವಿ ಅಂತಂದ್ರೆ ನಮ್ಗೆ ಮೇಲೆ ಕೆಳಗೆ ಎರಡಕ್ಕೂ ಕೂಡ ಮಾರ್ಜಿನ್ ಬೇಕಲ್ವಾ ಸ್ಟಿಚ್ ಮಾಡೋದಕ್ಕೋಸ್ಕರ. ಅದಕ್ಕೋಸ್ಕರ ಇನ್ನು 1 ಇಂಚ್ ಆಡ್ ಮಾಡ್ಕೊಂಡು 15 ಇಂಚಿಗೆ ಈ ತರ ಮಾರ್ಕ್ ಅನ್ನ ಮಾಡ್ಕೊಂಡು ಈ ಎರಡು ಮಾರ್ಕಿಂಗಿಗೂ ಈ ತರ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೋಬೇಕು. ಈ ತರ ಲೈನ್ ಡ್ರಾ ಮಾಡ್ಕೊಂಡು ಆದ್ಮೇಲೆ ಈಗ ನಮ್ಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರ್ತಿದೆ ನೋಡ್ಕೋಬೇಕು. ಇಲ್ಲಿ ನಮ್ಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು 30 ಇಂಚ್ ಇದೆ. ಈ 30 ಇಂಚಿಗೆ ಏನ್ ಮಾಡ್ಕೋಬೇಕು, 30ರನ್ನ 1/4 ಭಾಗ 4 ಭಾಗ ಮಾಡ್ಕೋಬೇಕು. 4 ಭಾಗ ಮಾಡ್ಕೊಂಡಾಗ ನಮ್ಗೆ ಎಷ್ಟು ಬರುತ್ತೆ, 7.5 ಇಂಚು ಬರುತ್ತೆ. 7.5 ಇಂಚಿಗೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ನಾವು ಡಾಟ್ಸ್ ನ ಹಿಡಿತೀವಲ್ವಾ, ಅದಕ್ಕೋಸ್ಕರ ಡಾಟ್ಸ್ಗೋಸ್ಕರ ಇನ್ನು 1 ಇಂಚು ಎಕ್ಸ್ಟ್ರಾ ಬಿಟ್ಟು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಮತ್ತೆ ಸ್ಟಿಚಿಂಗ್ಗೋಸ್ಕರ ಇನ್ನು 1.5 ಇಂಚು ಎಕ್ಸ್ಟ್ರಾ ಬಿಟ್ಟು ಇಲ್ಲಿಗೆ ಇನ್ನೊಂದು ಮಾರ್ಕನ್ನ ಈ ತರ ಮಾಡ್ಕೋತಾ ಇದ್ದೀನಿ. ಈಗ ನಮ್ಗೆ ಈ ಒಂದು ವೇಸ್ಟ್ ಮೆಜರ್ಮೆಂಟ್ ಅನ್ನೋದು ಬಂತು. ಈಗ ನಮ್ಗೆ ಚೆಸ್ಟ್ ಮೆಜರ್ಮೆಂಟ್ ಬೇಕು. ಈ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ, ನಮ್ಮ ಅಳತೆ ತಗೊಂಡ್ರು ಇದರಲ್ಲಿ ನಮ್ಗೆ 36 ಇಂಚು ಇದೆ. ಈ 36 ಇಂಚನ್ನ ನಾವು ಏನ್ ಮಾಡ್ಕೋಬೇಕು, 4 ಭಾಗ ಮಾಡ್ಕೋಬೇಕು. ಈ 36 ಇಂಚಿನ ನಾವು 4 ಭಾಗ ಮಾಡ್ಕೊಂಡಾಗ ನಮ್ಗೆ ಎಷ್ಟು ಬರುತ್ತೆ, 9 ಇಂಚು ಈ ಒಂದು ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಬರುತ್ತೆ. ಈ 9 ಇಂಚಿಗೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಮತ್ತೆ ಇನ್ನು 1.5 ಇಂಚು ಸ್ಟಿಚಿಂಗ್ಗೋಸ್ಕರ ಈ ತರ ಇನ್ನೊಂದು ಮಾರ್ಕನ್ನ ಮಾಡ್ಕೋಬೇಕು. ಈ ಮಾರ್ಕ್ ಮಾಡ್ಕೊಂಡು ಆದ್ಮೇಲೆ ಈಗ ಈ ಎರಡು ಲೈನ್ಗೆ ಏನ್ ಮಾಡ್ಕೋಬೇಕು, ಈ ತರ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೋಬೇಕು. ತರ ಡ್ರಾ ಮಾಡ್ಕೊಂಡು ಆದ್ಮೇಲೆ ಈಗ ನಮ್ಗೆ ಈ ಒಂದು ಶೋಲ್ಡರ್ ಮತ್ತೆ ನೆಕ್ ಅನ್ನ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ. ಇಲ್ಲಿ ನಮ್ಗೆ ಟೋಟಲ್ ಈ ಒಂದು ಶೋಲ್ಡರ್ ಬಂದ್ಬಿಟ್ಟು ಎಷ್ಟಿದೆ, 16 ಇಂಚು ಈ ಒಂದು ಶೋಲ್ಡರ್ನ ಒಂದು ಲೆಂತ್ ಇದೆ, ಶೋಲ್ಡರ್ ಇದೆ. ನಾವು ಏನಾದ್ರೂ ಈ ಒಂದು ಹೈ ನೆಕ್ ತಗೋತೀವಿ ಅಥವಾ ಬೋಟ್ ನೆಕ್ ತಗೋತೀವಿ, ಕಾಲರ್ ನೆಕ್ ತಗೋತೀವಿ ಅಂತಂದ್ರೆ ನಮ್ಗೆ ಎಕ್ಸಾಕ್ಟ್ ಆಗಿ ನಮ್ಮ ಒಂದು ಫುಲ್ ಶೋಲ್ಡರ್ ಏನ್ ಬರುತ್ತೆ, ಫುಲ್ ಶೋಲ್ಡರ್ನ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನಾವು ಇದನ್ನೇನಾದ್ರೂ ನಾರ್ಮಲ್ ನೆಕ್ ಅನ್ನ ತಗೋತಾ ಇದೀವಿ, ಐ ನೆಕ್ ಇಲ್ಲ ಅಥವಾ ಬೋಟ್ ನೆಕ್ ಇಲ್ಲ ಅಂತ ಅಂದಾಗ ನಾವು ಏನ್ ಮಾಡ್ಕೋಬಹುದು, ಈ ಒಂದು ಶೋಲ್ಡರ್ ಮತ್ತೆ ನೆಕ್ ನ ನಾವು ಕಡಿಮೆ ಮಾಡ್ಕೋಬೇಕು. ಇಲ್ಲಿ ನಾನು ಏನ್ ಮಾಡ್ತಾ ಇದೀನಿ, ನಾರ್ಮಲ್ ನೆಕ್ ನ ತಗೋತಾ ಇದ್ದೀನಿ. ಆ ಕಾರಣಕ್ಕೆ ನಾನು ಈ ಸೈಜಿಗೆ ಬಂದ್ಬಿಟ್ಟು 6 ಇಂಚಿಗೆ ಈ ಒಂದು ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೇನೆ ಈ ಒಂದು ನೆಕ್ ವಿಡ್ತ್ ಬಂದ್ಬಿಟ್ಟು 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ.
ಇಲ್ಲಿ ಹಾಗೆ ಇದು ಫ್ರಂಟ್ ಪಾರ್ಟ್ ಅಲ್ಲಿ ಬಂದು ನೆಕ್ 6 ಇಂಚ್ಗೆ ನೆಕ್ ಡೀಪ್ಗೆ 6 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದು ಒಂದು ಮಾರ್ಕ್ ಏನಿದೆ ಇದಕ್ಕೆ ಒಂದು ಬಾಕ್ಸ್ ಶೇಪ್ ಅನ್ನ ಈ ತರ ಡ್ರಾ ಮಾಡ್ಕೋಬೇಕು. ಈ ಬಾಕ್ಸ್ ಡ್ರಾ ಮಾಡ್ಕೊಂಡು ಇದರಲ್ಲಿ ನಿಮ್ಗೆ ಯಾವ ನೆಕ್ ಬೇಕೋ ಆ ನೆಕ್ ಅನ್ನು ನೀವು ಇಲ್ಲಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಬೋದು. ಇಲ್ಲಿ ನಾವು ಒಳಗಡೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋ ಕಾರಣಕ್ಕೆ ನೆಕ್ ನ ಇವಾಗ ಕಟ್ ಮಾಡೋದಿಲ್ಲ, ಇದನ್ನ ನಾನು ಸ್ಟಿಚ್ ಮಾಡುವಾಗ ಕಟ್ ಮಾಡ್ಕೋತೀನಿ. ಓಕೆ, ಈಗ ಈ ಒಂದು ಆರ್ಮ್ ಡೌನಿಂಗು, ಈ ಆರ್ಮ್ ಡೌನ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಶೋಲ್ಡರ್ ಎಷ್ಟು ತಗೊಂಡಿದ್ದೀನಿ ಸೇಮ್ ಅಷ್ಟೇ ಆರ್ಮ್ ಡೌನ್ ಅನ್ನು ಕೂಡ ಇಲ್ಲಿ ತಗೋತೀನಿ. ಈ ತರ ತಗೊಂಡು ಈಗ ಇಲ್ಲೂ ಕೂಡ ನಾನು ಒಂದು ಬಾಕ್ಸ್ ಅನ್ನ ಈ ತರ ಡ್ರಾ ಮಾಡ್ಕೋಬೇಕು. ಈ ತರ ಬಾಕ್ಸ್ ಡ್ರಾ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ 1/4 ಇಂಚ್ಗೆ ಈ ತರ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಈಗ ಈ ಮಾರ್ಕಿಂಗ್ ಅನ್ನೋದಕ್ಕೆ ಈ ತರ ಸ್ಕೇಲ್ ಇಟ್ಕೊಂಡು ಈ ಮಾರ್ಕ್ ನ ಸೇರಿಸ್ಕೊಂಡು ಈ ತರ ಕರ್ವ್ ಶೇಪ್ ಅನ್ನ ಡ್ರಾ ಮಾಡ್ಕೋಬೇಕು. ಓಕೆ, ಇವಾಗ ನಮ್ಗೆ ಈ ಒಂದು ಆರ್ಮ್ ಲೂಸ್ ಅನ್ನೋದು ಎಷ್ಟು ಬೇಕು ನಮ್ಮ ಮೆಜರ್ಮೆಂಟ್, ನಾವು ತಗೊಂಡಿರೋ ಮೆಜರ್ಮೆಂಟ್ ಅಲ್ಲಿ ಆರ್ಮ್ ಲೂಸ್ ಬಂದು ನಮ್ಗೆ 15 ಇಂಚ್ ಇದೆ. ಅಂದ್ರೆ ಸುತ್ತಲೂ ಬ್ಯಾಕ್ ಮತ್ತೆ ಫ್ರಂಟ್ ಎರಡೂ ಸೇರಿಸಿ 15 ಇಂಚ್ ಇದೆ. ಇದರಲ್ಲಿ ನಾವು ಅರ್ಧ ಭಾಗವನ್ನ ಈ ಒಂದು ಆರ್ಮ್ ಲೂಸ್ ಅಂತ ಹೇಳ್ಬಿಟ್ಟು ತಗೋತೀವಿ. 15ರಲ್ಲಿ ಅರ್ಧ ಎಷ್ಟಾಗುತ್ತೆ? 7.5 ಆಗುತ್ತೆ. ಈಗ ನಾವು ಏನ್ ಮಾಡಿದೀವಿ ಅಂತಂದ್ರೆ ಇಲ್ಲಿ ಮಾರ್ಜಿನ್ಗೂ ಸೇರ್ಸ್ಕೊಂಡು ಏನ್ ಮಾಡಿದೀವಿ, ಇಲ್ಲಿ ಮೆಜರ್ಮೆಂಟ್ ಅನ್ನ ತಗೊಂಡಿದೀವಿ ಅಲ್ವಾ, ಇಲ್ಲಿ ಮಾರ್ಜಿನ್ಗೆ ಈ ತರ ಒಂದು ಲೈನ್ ಅನ್ನ ಹಾಕೊಳ್ಳೋಣ. ಇಲ್ಲಿ ನಾವು ಟಾಪ್ ಅವೆಲ್ಲ ಸ್ಟಿಚ್ ಮಾಡುವಾಗ ಏನ್ ಮಾಡ್ತೀವಿ ಅಂದ್ರೆ ಒಂದು 1/2 ಇಂಚ್ ಕೆಳಗಡೆಗೆ ಇಲ್ಲಿ ನೆಕ್ ಹತ್ರ ಮೇಲೆ ಏನ್ ಮಾಡ್ತೀವಿ, ಶೋಲ್ಡರ್ ಹತ್ರ ಈ ತರ ಕ್ರಾಸ್ ಆಗಿ ಈ ತರ ಕಟ್ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ಆವಾಗ ಈ ಒಂದು ಸ್ಟಿಚ್ ಅನ್ನೋದೆಲ್ಲ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತಲ್ವಾ, ಇಲ್ಲಿ ಈ ತರ ಕ್ರಾಸ್ ಆಗಿ ಇನ್ನೊಂದು ಮಾರ್ಕ್ ಅನ್ನ ಈ ತರ ಮಾಡ್ಕೋಬೇಕು. ಓಕೆ, ಇವಾಗ ನಮ್ಗೆ ಈ ಒಂದು ಸ್ಟಿಚಿಂಗ್ ಅನ್ನೋದು ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಅಲ್ವಾ, ಇಲ್ಲಿಂದ ಹಿಡಿದು ಇಲ್ಲಿ ರೌಂಡ್ ಅಲ್ಲಿ ಸುತ್ತು ರೌಂಡ್ ಆಗಿ ನಮ್ಗೆ 7.5 ಇಂಚು ಬರುತ್ತಾ ಅಂತ ಒಂದ್ಸರಿ ಈಗ ನೋಡ್ಕೋಬೇಕು. ನೋಡಿ, ಕರೆಕ್ಟ್ ಆಗಿ ಇಲ್ಲಿ ನಮ್ಗೆ 7.5 ಇಂಚ್ಗೆ ಇಲ್ಲಿಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ಓಕೆ, ಅಂದ್ರೆ ಈ ಒಂದು ಆರ್ಮ್ ಲೂಸ್ ಕರೆಕ್ಟ್ ಆಗಿ ಈಗ ಇದಕ್ಕೆ ಬಂದಿದೆ. ಮತ್ತೆ ಇಲ್ಲಿ ಕೆಳಗಡೆ ಬಂದಾಗ ಏನ್ ಮಾಡ್ಕೋಬೇಕು ಅಂದ್ರೆ ಇಲ್ಲೂ ಅಷ್ಟೇ ನಾವು ಒಂದು ಅರ್ಧ ಇಂಚು ಮೇಲಕ್ಕೆ ಅಥವಾ ಒಂದು 1/4 ಇಂಚು ಮೇಲಕ್ಕೆ ಈ ತರ ಕ್ರಾಸ್ ಆಗಿ ಏನ್ ಮಾಡ್ಕೋಬೇಕು, ಇಲ್ಲಿಂದ ಇಷ್ಟು ಮಾತ್ರ ಕ್ರಾಸ್ ಆಗಿ ಈ ತರ ಶೇಪ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಈ ತರ ಕಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ನಮ್ಗೆ ಕೆಳಗಡೆಗೆ ತುಂಬಾ ಇಳ್ಕೊಂಡಂಗೆ ಬರಲ್ಲ, ಕರೆಕ್ಟ್ ಆಗಿ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಇಷ್ಟು ನಮ್ಗೆ ಬ್ಯಾಕ್ ಪಾರ್ಟ್ ಅಲ್ಲಿ ಬರುವಂತಹ ಒಂದು ಮಾರ್ಕಿಂಗ್ಸ್. ಈಗ ನಾನು ಇದನ್ನ ಕಟ್ ಮಾರ್ಕ್ ಮಾಡ್ಕೊಂಡಿರೋದು ಬಂದು ಬ್ಯಾಕ್ ಪಾರ್ಟ್ ನ ಒಂದು ಮಾರ್ಕಿಂಗ್ಸ್. ಇದನ್ನ ನಾವು ಕಟ್ ಮಾಡ್ಕೊಂಡು ಆದ್ಮೇಲೆ ಮತ್ತೆ ಸಪರೇಟ್ ಮಾಡ್ಕೊಂಡು ಫ್ರಂಟ್ ಪಾರ್ಟ್ ಅನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದನ್ನ ನಾವು ಕಟ್ ಮಾಡ್ಕೊಂಡ್ಬಿಡೋಣ. ನೋಡಿ, ಈಗ ಇದು ನಮ್ಗೆ ಫ್ರಂಟ್ ಪಾರ್ಟ್. ಈ ಫ್ರಂಟ್ ಪಾರ್ಟ್ ಅಲ್ಲಿ ಬ್ಯಾಕ್ ಪಾರ್ಟ್ ಗಿಂತ ಸ್ವಲ್ಪ ಒಳಗಡೆಗೆ ಈ ತರ ಶೇಪ್ ಅನ್ನು ನಾವು ತಗೋಬೇಕು. ಈ ತರ ಸಪರೇಟ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಓಕೆ, ಇದು ಬಂದು ನಮ್ಗೆ ಬ್ಯಾಕ್ ಪಾರ್ಟ್. ಇದೊಂದು ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ನೆಕ್ ಬಿಡ್ತು ಎಷ್ಟು ತಗೊಂಡಿದೀವಿ, 3 ಇಂಚ್ ತಗೊಂಡಿದೀವಿ ಅಲ್ವಾ. ಫ್ರಂಟ್ ಪಾರ್ಟ್ ಗಿಂತ ಬ್ಯಾಕ್ ಪಾರ್ಟ್ ಅಲ್ಲಿ ಈ ಒಂದು ನೆಕ್ ಡೀಪ್ ಅನ್ನೋದು ನಮ್ಗೆ ಜಾಸ್ತಿ ಇರುತ್ತೆ. ನಾನು ಇಲ್ಲಿ 7 ಇಂಚ್ಗೆ
ನೆಕ್ನ ಒಂದು ಡೀಪನ್ನ ಈ ತರ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇನ್ನು 1 ಇಂಚು ಎಕ್ಸ್ಟ್ರಾ ಮಾಡ್ಕೊಂಡು ಮತ್ತೆ ಇಲ್ಲೂ ಸೇಮ್ 3 ಇಂಚ್ ಕೆಳಗಡೆಗೂ ಕೂಡ ಈ ತರ ಮಾರ್ಕ್ ಮಾಡ್ಕೊಂಡು ಇವಾಗ ಇಲ್ಲಿ ಒಂದು ಬಾಕ್ಸ್ ಅನ್ನ ಡ್ರಾ ಮಾಡ್ಕೋಬೇಕು. ನೀವೇನಾದ್ರೂ ಕ್ಯಾನ್ವಾಸ್ ಸ್ಟಿಚ್ ಮಾಡ್ತೀವಿ ಅಂತಂದ್ರೆ ಈ ಒಂದು ನೆಕ್ನ ಇವಾಗಲೇ ಕಟ್ ಮಾಡ್ಕೋಬೇಡಿ. ನೀವು ಕ್ಯಾನ್ವಾಸ್ ಇಲ್ಲದೆ ಸ್ಟಿಚ್ ಮಾಡ್ತೀವಿ ಅಂತ ಆದ್ರೆ ಮಾತ್ರ ಈಗ ನೆಕ್ಕನ್ನ ಕಟ್ ಮಾಡ್ಕೊಳ್ಳಿ. ಕ್ಯಾನ್ವಾಸ್ ಸ್ಟಿಚ್ ಮಾಡ್ತೀವಿ ಅಂತ ಅಂದ್ರೆ ನೀವೊಂದು ನೆಕ್ಕನ್ನು ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಇಷ್ಟು ನಮಗೆ ಈಗ ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಕೂಡ ಕಟಿಂಗ್. ನಾವು ಅಂಬ್ರೆಲಾ ಟಾಪ್ ಅನ್ನ ಕಟ್ ಮಾಡುವಾಗ ನೋಡಿ ಲೈನಿಂಗ್ ಅನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಅಂದ್ರೆ ನೋಡಿ ಈಗ ನಂಗೆ ಇದು 2 ಮೀಟರ್ ಲೈನಿಂಗ್ ಇದೆ ಅಲ್ವಾ, ಇದನ್ನ ಈ ರೀತಿ ಒಂದು ಸಿಂಗಲ್ ಫೋಲ್ಡ್ ಮಾಡ್ಕೊಂಡು ಮತ್ತೆ ಇದನ್ನ ನಾವು ಏನ್ ಮಾಡ್ಕೋಬೇಕು, ಈ ರೀತಿ ಟ್ರಯಾಂಗಲ್ ಶೇಪ್ ಅಲ್ಲಿ ಬರೋ ತರ ಈ ರೀತಿ ಫೋಲ್ಡ್ ಮಾಡ್ಬೇಕು. ನೋಡಿ ಈ ರೀತಿ ಟ್ರಯಾಂಗಲ್ ಶೇಪ್ ಅಲ್ಲಿ ನಮ್ಗೆ ಒಂದು ಫೋಲ್ಡಿಂಗ್ ಅನ್ನೋದು ಬರ್ಬೇಕು. ಈ ತರ ನೀಟಾಗಿ ಎಲ್ಲೂ ರಿಂಕಲ್ಸ್ ಇಲ್ಲದೆ ಇರೋ ತರ ಈ ಒಂದು ಫೋಲ್ಡಿಂಗ್ ಅನ್ನ ನೋಡ್ಕೊಂಡು ಇವಾಗ ನಮ್ಗೆ ಈ ಒಂದು ವೇಸ್ಟ್ ಲೂಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು. ನಮ್ಗೆ ವೇಸ್ಟ್ ಲೂಸ್ ಬಂದು ಎಷ್ಟಿದೆ, 30 ಇಂಚು ಇದೆ. 30 ಇಂಚಲ್ಲಿ ನಾವು ಏನ್ ಮಾಡ್ಕೋಬೇಕು, ಕಾಲ್ ಭಾಗವನ್ನ ಇಲ್ಲಿ ನಾವು ವೇಸ್ಟ್ ಹತ್ರ ತಗೋಬೇಕಾಗುತ್ತೆ. 30ರಲ್ಲಿ ಕಾಲ್ ಭಾಗ ಅಂತ ಅಂದ್ರೆ ಎಷ್ಟಾಗುತ್ತೆ, ನಮ್ಗೆ 7.5 ಇಂಚು ಬರುತ್ತೆ. ಈ 7.5 ಇಂಚನ್ನ ಏನ್ ಮಾಡ್ಕೋಬೇಕು, ನಾವು ಇಲ್ಲಿಂದ ಇಲ್ಲಿ ಇಟ್ಕೊಂಡು ಈ ತರ ಚೆಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ನಮ್ಗೆ ಎಷ್ಟು ಬರುತ್ತೆ, 7 ಇಂಚು ಬರ್ತಾ ಇದೆ. ಈ 7 ಇಂಚಿಗೆ ಏನ್ ಮಾಡ್ಕೋಬೇಕು, ಇಲ್ಲಿ ನಾವು ಸ್ಟ್ರೈಟ್ ಆಗಿ ನಮ್ಗೆ 7.5 ಇಂಚು ಆದ್ರೂ ಕೂಡ ಇಲ್ಲಿ ನಾವು 7 ಇಂಚಿಗೆ ಮಾರ್ಕ್ ಮಾಡ್ತಾ ಇದೀವಿ. ಯಾಕೆ ಅಂತಂದ್ರೆ ಇಲ್ಲಿ ನಮ್ಗೆ ರೌಂಡ್ ಶೇಪ್ ಅನ್ನೋದು ಬರುತ್ತೆ. ರೌಂಡ್ ಶೇಪ್ ಅಂತ ಬಂದಾಗ ಈ ಒಂದು ಕ್ರಾಸ್ ಕ್ಲಾತ್ ನಾವು ಯಾವಾಗ ಕ್ರಾಸ್ ಆಗಿ ತಗೋತೀವೋ ಅಂತ ಟೈಮಲ್ಲಿ ಕ್ಲಾತ್ ಏನಾಗುತ್ತೆ, ಎಕ್ಸ್ಪೆಂಡ್ ಆಗುತ್ತೆ. ಆ ಕಾರಣಕ್ಕೆ ನಾವು ಇಲ್ಲಿ 7 ಇಂಚ್ ತಗೊಂಡ್ರು ಕೂಡ ಇಲ್ಲಿ ನಡೆಯುತ್ತೆ. ಇಲ್ಲಿ 7 ಇಂಚಿಗೆ ಈ ತರ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಈ ತರ ಸ್ಟ್ರೈಟ್ ಆಗಿ ಏನ್ ಮಾಡ್ಕೋಬೇಕು, ಒಂದು ಲೈನ್ ಅನ್ನ ಡ್ರಾ ಮಾಡ್ಕೋಬೇಕು. ತರ ಸ್ಟ್ರೈಟ್ ಆಗಿ ಡ್ರಾ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ನಾವ್ ಏನ್ ಮಾಡ್ಕೋಬೇಕು ಅಂದ್ರೆ ಒಂದು ಈ ತರ ಸೆಂಟರ್ ಮಾಡ್ಕೋಬೇಕು. 7 ಇಂಚಿನ ಈ ತರ ಸೆಂಟರ್ ಮಾಡ್ಕೊಂಡು ಏನ್ ಮಾಡ್ಕೋಬೇಕು, ಈ ಸೆಂಟರ್ಗೆ ಇಲ್ಲಿ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಇಲ್ಲಿಂದ ಒಂದು 1/2 ಇಂಚ್ ಅಥವಾ 3/4 ಇಂಚ್ ಕೆಳಗಡೆಗೆ ಏನ್ ಮಾಡ್ಕೋಬೇಕು, ಈ ತರ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಈ ಮಾರ್ಕ್ ನ ಜಾಯಿನ್ ಆಗೋ ತರ ಈ ರೀತಿ ಏನ್ ಮಾಡ್ಕೋಬೇಕು, ಈ ತರ ರೌಂಡ್ ಶೇಪ್ ಅನ್ನ ಇಲ್ಲಿ ಕೊಡ್ಬೇಕು. ಈ ತರ ರೌಂಡ್ ಶೇಪ್ ಕೊಟ್ಟಾದ್ಮೇಲೆ ಇವಾಗ ನಮ್ಗೆ ಇದು 7.5 ಇಂಚ್ ಬರುತ್ತಾ ಅಂತ ಹೇಳಿ ನೋಡ್ಕೋಬೇಕು. 7.25 ಇಂಚು ಬರ್ತಾ ಇದೆ. 7.25 ಇಂಚು ಬಂದ್ರು ಕೂಡ ಇಲ್ಲೇನು ನಮ್ಗೇನೋ ಪ್ರಾಬ್ಲಮ್ ಅನ್ನೋದು ಆಗಲ್ಲ. ಬೇಕಾದ್ರೆ ಕೆಳಗಡೆಗೆ ಇನ್ನೂ ಸ್ವಲ್ಪ ಒಂದು ಕೆಳಗಡೆಗೆ ಈ ತರ ರೌಂಡ್ ಶೇಪ್ ನ ಕೊಟ್ರೆ ಸಾಕಾಗುತ್ತೆ. ಇಲ್ಲಿ ನಾವು ಎಕ್ಸ್ಟ್ರಾ ಸ್ಟಿಚಿಂಗ್ಗೋಸ್ಕರ ಮಾರ್ಜಿನ್ ಏನು ಬಿಡುವಂತ ಒಂದು ನೆಸೆಸಿಟಿ ಇರಲ್ಲ. ಯಾಕೆ ಅಂತಂದ್ರೆ ಇದು ನಮ್ಗೆ ಅಂಬ್ರೆಲಾ ಟಾಪ್ ಆಗಿರೋದು. ಇಲ್ಲಿ ನಾವು ಈ ತರ ರೌಂಡ್ ಶೇಪ್ ತೆಗೆಯೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಸ್ಟಿಚ್ ಮಾಡುವಾಗ ಈ ಕ್ಲಾತ್ ಅನ್ನೋದು ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ. ಆ ಕಾರಣಕ್ಕೆ ಇಲ್ಲಿ ಎಷ್ಟು ಬರುತ್ತೋ ಅಷ್ಟೇ ತಗೊಂಡ್ರು ಸಾಕು. ಇಲ್ಲಿ ನಾವು ಎಕ್ಸ್ಟ್ರಾ ಮಾರ್ಜಿನ್ ಏನು ಬಿಡುವಂತ ಒಂದು ನೆಸೆಸಿಟಿ ಅನ್ನೋದು ಇರಲ್ಲ. ಈಗ 7.5 ಇಂಚು ಇದು ಪರ್ಫೆಕ್ಟ್ ಆಗಿ ನಮ್ಗೆ ಮ್ಯಾಚ್ ಆಗ್ತಾ ಇದೆ. ಓಕೆ, ಇವಾಗ ಇಷ್ಟ ಆದ್ಮೇಲೆ ಇಲ್ಲಿ ಏನ್ ಮಾಡ್ಕೋಬೇಕು ಅಂದ್ರೆ ನಾವು ಈಗ ಲೆಂತ್ ಎಷ್ಟು ಬರ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು. ಈಗ ನಮ್ಗೆ ಟೋಟಲ್ ಲೆಂತ್ ಬಂದು ಎಷ್ಟಿದೆ, 42 ಇಂಚು ಇದೆ. ಈ 42 ಇಂಚಲ್ಲಿ ನಾವ್ ಈಗಾಗ್ಲೇ ಬಾಡಿ ಕಟ್ ಮಾಡ್ಕೊಂಡಿದೀವಲ್ವಾ, ಬಾಡಿ ಕಟ್ ಮಾಡ್ಕೊಂಡಾಗ 14 ಇಂಚನ್ನ ನಾವು ಏನ್ ಮಾಡ್ಕೊಂಡಿದೀವಿ, ಇದಕ್ಕೆ ಬಾಡಿದಲ್ಲಿ ಅದು ಸೇರ್ಕೊಂಡಿದೆ. ಈ 42 ಇಂಚಲ್ಲಿ ನಾವು 14 ಇಂಚನ್ನ ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 28 ಇಂಚು ಬರುತ್ತೆ. ಆ 28 ಇಂಚಿನ ನಾವು ಡೈರೆಕ್ಟ್ ಆಗಿ ಇಲ್ಲಿ ತಗೋಬಾರ್ದು. ಯಾಕಂತಂದ್ರೆ ನಾವು ಲೈನಿಂಗ್ ಅನ್ನ ಕಟ್ ಮಾಡ್ಕೊಂಡಾಗ ಏನ್ ಮಾಡ್ತೀವಿ ಅಂದ್ರೆ ಒಂದು 3 ಇಂಚು ಕಡಿಮೆ ಮಾಡ್ಕೋಬೇಕು. ಇವಾಗ ನಮ್ಗೆ 28 ಏನ್ ಇಂಚ್ ಬಂದಿದೆ, ಆ 28ಅಲ್ಲಿ ಇನ್ನೊಂದು 3 ಇಂಚ್ ಕಡಿಮೆ ಮಾಡ್ಕೊಂಡಾಗ ನಂಗೆ 25 ಇಂಚು ಬರುತ್ತೆ. ಆ 25 ಇಂಚಿಗೆ ಏನ್ ಮಾಡ್ಕೊಂತೀವಿ, ನಾವು ಇಲ್ಲಿ ಲೈನಿಂಗ್ ಮೇಲೆ ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕು. ನೋಡಿ 25 ಇಂಚಿಗೆ ನಮ್ಗೆ ಇಲ್ಲಿಗೆ ಬರುತ್ತೆ. ನಾವು ಮೇನ್ ಕ್ಲಾತ್ ಅನ್ನ ಕಟ್ ಮಾಡುವಾಗ ಡೈರೆಕ್ಟ್ ಆಗಿ ಎಷ್ಟು ಬರುತ್ತೋ ಅಷ್ಟು ಇಟ್ಕೋಬಹುದು. ಇನ್ನು 1 ಇಂಚ್ ಆಡ್ ಮಾಡ್ಕೊಂಡು ಎಕ್ಸ್ಟ್ರಾ ಇಟ್ಕೋಬಹುದು. ಆದ್ರೆ ಲೈನಿಂಗ್ ಅನ್ನ ಕಟ್ ಮಾಡ್ಕೊಂಡಾಗ ಇನ್ನು ನಮ್ಗೆ ಲೈನಿಂಗು ಮೇನ್ ಕ್ಲಾತ್ ಗಿಂತ ಮೇಲಕ್ಕಿರುತ್ತಲ್ವಾ, ಒಂದ್ 3 ಇಂಚ್ ಅಥವಾ 4 ಇಂಚ್ ಕಡಿಮೆ ಇದ್ರು ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ. ಹಂಗಾಗಿ ನಾನು 20 ಇಂಚ್ ಬಂದಿದ್ದಾಗ ಇಲ್ಲಿ ಏನ್ ಮಾಡ್ತಾ ಇದೀನಿ, 25 ಇಂಚ್ಗೆ ಇಲ್ಲಿ ಈ ತರ ಮಾರ್ಕಿಂಗ್ ಅನ್ನ ಮಾಡ್ಕೋತಾ ಇದೀವಿ.
ನೋಡಿ ಈ ಒಂದು ಮೇಲೆ ಕೆಳಗೆ ಎರಡು ಕಡೆನೂ ಈ ಒಂದು ಟೇಪ್ ನ ಈ ರೀತಿ ಮೂವ್ ಮಾಡ್ಕೊಂಡು ನಾವು ಈ ತರ ಮಾರ್ಕಿಂಗ್ ಅನ್ನ ಮಾಡ್ಕೊಂಡು ಹೋಗ್ಬೇಕು. 25 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ವಲ್ಪ ಸ್ವಲ್ಪ ಈ ರೀತಿ ಮಾರ್ಕ್ ಮಾಡ್ಕೊಂಡು ಕೊನೆವರೆಗೂ ಕೂಡ ಏನ್ ಮಾಡ್ಕೋಬೇಕು, ಈ ತರ ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕು. ಈ ತರ ಮಾರ್ಕ್ ಮಾಡ್ಕೊಂಡು ಆದ್ಮೇಲೆ ಈ ಎಲ್ಲಾ ಮಾರ್ಕಿಂಗ್ಸ್ಗೂ ಏನ್ ಮಾಡ್ಕೋಬೇಕು, ಈ ರೀತಿ ಮಾರ್ಕಿಂಗ್ ಅನ್ನ ತರ ಮಾಡ್ಕೊಂಡ್ರೆ ಇಷ್ಟೇ, ನಮ್ಗೆ ಇಷ್ಟು ಸಿಂಪಲ್ ಆಗಿ ಈ ಒಂದು ಅಂಬ್ರೆಲಾ ಟಾಪ್ ನ ಒಂದು ಮಾರ್ಕಿಂಗ್ಸ್ ಅನ್ನೋದು ಬಂದ್ಬಿಡುತ್ತೆ. ಇವಾಗ ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಕೆಲವೊಂದ್ಸರಿ ಟಾಪ್ ಲೆಂತ್ ಇನ್ನು ಜಾಸ್ತಿ ಇತ್ತು ಅಂತ ಅಂದಾಗ ನಾವು ಕೆಳಗಡೆ ಪಾರ್ಟ್ ಅಲ್ಲಿ ಈ ಒಂದು ಜಾಯಿಂಟ್ಸ್ ಸಹ ಮಾಡ್ಬೇಕಾಗುತ್ತೆ. ಕೆಲವೊಂದು ಟಾಪ್ ಲೆಂತ್ ಕಡಿಮೆ ಇತ್ತು ಅಂತಂದ್ರೆ ನೀವು ತಗೊಂಡುವಂತ ಲೈನಿಂಗ್ ಒಂದು ಪನ್ನ ಚಿಕ್ಕದಾಗಿತ್ತು ಅಂತಂದಾಗ್ಲೂ ಕೂಡ ಕೆಳಗಡೆ ನಾವು ಏನ್ ಮಾಡ್ಕೋಬೇಕು, ಈ ಒಂದು ಜಾಯಿಂಟ್ಸ್ ಅನ್ನ ಮಾಡ್ಬೇಕಾಗುತ್ತೆ. ಇದು ನಂಗೆ ಡಬಲ್ ಪನ್ನ ಆಗಿರೋದ್ರಿಂದ ಎಲ್ಲೂ ಕೂಡ ಜಾಯಿಂಟ್ಸ್ ಅನ್ನೋದು ಲೈನಿಂಗ್ ಅಲ್ಲಿ ಬರಲ್ಲ. ನೋಡಿ ಇಷ್ಟು.